26ನೇ ವರ್ಷದ ಸಾಲಿನ ಏನು ಒಂದು ವಿಶ್ವವಿಖ್ಯಾತ ದಸರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಮಾನ್ಯ ಸರ್ಕಾರ ಕಂಬಳವನ್ನ ಏರಿಕೆಯನ್ನ ಕರಾವಳಿ ಭಾಗದ ಒಂದು ಜನಪದ ಕ್ರೀಡೆ ಮತ್ತು ಅದಕ್ಕೆ ಆದಂತಹ ಒಂದು ಹೆಸರಿದೆ. ಆ ಒಂದು ಕ್ರೀಡೆಯನ್ನ ಈ ಮೈಸೂರಿಗರಿಗೆ ಮತ್ತೆ ಮೈಸೂರಿಗೆ ದಸರಾ ಮಹೋತ್ಸವದಲ್ಲಿ ಆಚರಣೆಯನ್ನ ಮಾಡುವಂಥದ್ದು, ಅದನ್ನ ಕ್ರೀಡೆಯಲ್ಲಿ ಆಡಿಸೋದು ಇದು ಬಹಳ ಅಕ್ಷಮ್ಯ ಅಪರಾಧ. ಯಾಕಂತಂದ್ರೆ ಆ ಕ್ರೀಡೆಗೆ ಅಲ್ಲೇ ಆದ ಒಂದು ಸಂಸ್ಕೃತಿ ಇದೆ. ಕರಾವಳಿ ಮತ್ತು ಮಂಗಳೂರು ಭಾಗದಲ್ಲಿ ಅದಕ್ಕೆ ಆದ ಒಂದು ಸಂಸ್ಕೃತಿ ಇದೆ. ಮೈಸೂರಿಗೆ ಆದ ಒಂದು ಸಂಸ್ಕೃತಿ ಇದೆ. ಆದ್ರೆ ಈ ಸಂಸ್ಕೃತಿಯನ್ನ ಬಿಟ್ಟು ಹೊಸ ಪ್ರಯತ್ನವನ್ನ ಮಾಡ್ತಾ ಇರುವಂತ ಸರ್ಕಾರಕ್ಕೆ ನಮ್ಮ ಧಿಕ್ಕಾರವನ್ನ ಕೂಗ್ತಾ ಇದ್ದೇವೆ. ಈ ಒಂದು ನಮ್ಗೆ ಮೇಲ್ನೋಟಕ್ಕೆ ಏನ್ ಅನ್ನಿಸ್ತದೆ ಅಂತಂದ್ರೆ, ಏನ್ ಮಾನ್ಯ ಮುಖ್ಯಮಂತ್ರಿಗಳು ಹಿಂಬಾಲಕರಿದಾರಲ್ಲ, ಅವರ ಜೋಬಿಗೆ ಹಣ ಕಳಿಸುವಂತ ನಿಟ್ಟಿನಲ್ಲಿ ಈ ಯೋಜನೆಯನ್ನ ಮಾಡ್ತಾ ಇದ್ದಾರೆ. ಸುಮಾರು 9 ಕೋಟಿ ಯೋಜನೆಯಲ್ಲಿ ಮಾಡುವಂತ ಕಂಬಳ ಅವಶ್ಯಕತೆ ಏನಿದೆ? ಮೈಸೂರಿನಲ್ಲಿ ಮಹಾರಾಜರು ಕಟ್ತಂತಹ ಕುಸ್ತಿ ಕ್ರೀಡೆ ಇದೆ. ಕುಸ್ತಿಗೆ ಇನ್ನೂ ಹೆಚ್ಚಿನ ಬೆಂಬಲವನ್ನ ಕೊಡಿ, ಕೋಟ್ಯಾಂತರ ರೂಪಾಯಿ ಬಹುಮಾನವನ್ನ ಕೊಡಿ, ಲಕ್ಷಾಂತರ ರೂಪಾಯಿ ಬಹುಮಾನ ಕೊಡಿ. ಅಂತ ಸ್ಪರ್ಧೆ ಮಾಡುವಂತಹ ಕ್ರೀಡಾ ಸ್ಪರ್ಧೆಗಳಿಗೆ ಮತ್ತೆ ಕಲಾವಿದರುಗಳಿಗೆ ಇನ್ನು ಹೆಚ್ಚಿನ ಅನುದಾನಗಳನ್ನ ಕೊಡಿ. ಅದನ್ನ ಬಿಟ್ಟು ಇದು ಯಾವುದೋ ಬೇಡದೇ ಇರೋ ಕೆಲಸಗಳನ್ನ ಬಂದು ಕ್ರೀಡೆಯನ್ನ ಇಲ್ಲಿ ನೀವು ಬಂದು ಮಾಡ್ತೀನಿ ಅಂತೀರಲ್ಲ. ನಮ್ಗೆ ಕ್ರೀಡೆ ಬಗ್ಗೆ ಯಾವುದೇ ರೀತಿಯ ವಿರೋಧ ಇಲ್ಲ. ಇಲ್ಲಿ ಎತ್ಕಟ್ಟುವಂತ ಈಗ ವಿರೋಧ, ನಾವು ಇಲ್ಲಿ ವಿರೋಧ ಮಾಡಿದ್ರೆ ಮಂಗಳೂರು ನಮ್ಮ ಕ್ರೀಡೆನ ವಿರೋಧ ಮಾಡೋರು ಅಂತೂ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಬರಕ್ ಸ್ಟಾರ್ಟ್ ಆಗ್ತದೆ. ರಾಜಕಾರಣಿಗಳು ಜನರ ನಡುವೆ ಒಡೆದು ಆಳುವ ನೀತಿ ಇದೆಯಲ್ಲ, ಇದನ್ನ ಕನ್ನಡಾಂಬೆ ರಕ್ಷಣಾ ವೇದಿಕೆ ಮತ್ತು ಕನ್ನಡ ಪರ ಹೋರಾಟಗಾರರು ಖಂಡಿತವಾಗಿ ಇದನ್ನ ಖಂಡಿಸುವಂತ ಕೆಲಸಗಳನ್ನ ಮಾಡ್ತದೆ. ಯಾಕೆಂತಂದ್ರೆ ಪ್ರತಿನಿತ್ಯ ಇದೇ ಮೊದಲೇ ದಿನಗಳಲ್ಲಿ ಯಾವುದೇ ಒಂದು ಯೋಜನೆಗೆ ಜನಪರ ವಿರೋಧ ಬಂದ್ರೆ ತಕ್ಷಣ ನಿಲ್ಲಿಸುವಂತ ಕೆಲಸಗಳಾಗ್ತಿತ್ತು. ಆದ್ರೆ ಯಾವುದು ವಿರೋಧ ಬಂದ್ರು ಯಾವುದು ಕೇರ್ ಮಾಡದೆ ಇವರು ನಾನೇ ಮಾಡ್ತೀನಿ, ಹಿಟ್ಲರ್ ಆಡಳಿತ ಆಗ್ಬಿಟ್ಟಿದೆ ಸ್ವಾಮಿ. ಇದು ಪ್ರಜಾಪ್ರಭುತ್ವನ? ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಸರ್ಕಾರ ನಡೆಸ್ಬೇಕು ಹೊರತು ನಿಮ್ ಹಿಟ್ಲರ್ ಆಡಳಿತವನ್ನ ಕರ್ನಾಟಕ ರಾಜ್ಯ ಜನ ನೋಡ್ತಾ ಇದೀವಲ್ಲ, ಇದು ನಮ್ ದುರ್ದೈವ. ಇದು ದಯಮಾಡಿ ಈ ಯೋಜನೆಯನ್ನ ದಯಮಾಡಿ ಕೈ ಬಿಟ್ಟು ಆಗುವಂತ ಅನುಕೂಲಗಳಿಗೆ ಯೋಜನೆಗಳಿಗೆ ಇನ್ನು ಹೆಚ್ಚಿನ ಪ್ರೋತ್ಸಾಹವನ್ನ ಕೊಡಬೇಕು ಅನ್ನೋದು ಕನ್ನಡಾಂಬೆ ರಕ್ಷಣಾ ವೇದಿಕೆ